ಮಾಸೂದ್ ಅಜರ್ನ ಎಡ ಬಲದಲ್ಲಿದ್ದಂಥ 14 ಜನ ತೀರ್ಕೊಂಡ್ರು ಅವ್ರು ಅಂತಲೇ. ಭಯೋತ್ಪಾದಕರಿಗೆ ಒಂದು ಸಂದೇಶ, ನೀವು ಎಲ್ಲಿ ಬೇಕಾದರೆ ಇರ್ಬೋದು, ಮತ್ತು ನೆನ್ಪಿಟ್ಕೊಳ್ಳಿ ಒಂದ್ಸಲಿ, ಆಪರೇಷನ್ ಸಿಂಧೂರ ಆದಮೇಲೆ 4 ಜನ ದೊಡ್ಡ ದೊಡ್ಡ ಭಯೋತ್ಪಾದಕರು ಯಾರ್ಯಾರ್ದೋ ಗುಂಡುಗಳಿಗೆ ಬಲಿಯಾಗಿದ್ದಾರೆ. ಯಾರ್ಯಾರು ಇವತ್ತು ನಮ್ಮ ದೇಶದಲ್ಲಿ ಒಂದು ಅನ್ನೋನ್ ಮೆನ್ ಅನ್ನೋದು ಒಂದು ಆರಂಭ ಆಗಿದೆ. ಅದೇನು ಅಂತ ನನಗೂ ಕೂಡ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾವಾಗಲೂ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು ಬೇಡ ಅಂತಲೇ. ಯಾರೋ ಗೊತ್ತಿಲ್ಲ, ಅಜ್ಞಾತ ವ್ಯಕ್ತಿಗಳು ಅಂತಲೇ. ಪಾಕಿಸ್ತಾನದ DNA, ಪಾಕಿಸ್ತಾನದ ರಕ್ತ ಉಡಾಪೆಯಿಂದ ಗಮನಿಸಿದ್ರು ಅವರು ಅಂತಲೇ. ಭಾರತದ DGMO ಪಾಕಿಸ್ತಾನದ DGMOಗೆ ಫೋನ್ ಮಾಡಿದ್ರು ಅಂತ, ಫೋನ್ ಮಾಡಿ ಹೇಳಿದ್ರು ಅಂತಲೇ, ನಾವು ಇಷ್ಟು ಮಾಡಿದ್ದೀವಿ, 8 ಕೇಂದ್ರದ ಮೇಲೆ ನಾವು ಹಲ್ಲೆ ಮಾಡಿದ್ದೀವಿ, ಮತ್ತು ನಮ್ಮದು ಉದ್ದೇಶ ಇವತ್ತು ನಮ್ಮದು ಇಷ್ಟೇ ಇರೋದು, ಇನ್ನು ನೀವು ಮುಂದುವರ್ಸಿದ್ರೆ ನಾವು ಮುಂದುವರಿತೀವಿ, ಇಲ್ಲದಿದ್ರೆ ನಾವು ಮುಂದುವರಿಯೋದಿಲ್ಲ ಅಂತ ಹೇಳಿದ್ರು. ಪ್ರಧಾನಮಂತ್ರಿಗಳದೊಂದು ಪ್ರಖ್ಯಾತವಾಗಿರ್ತಕ್ಕಂಥ ವಾಕ್ಯ, ಉಧರ್ ಸೆ ಗೋಲಿ ಆತಾ ಇತ್ತು ಯಹಾ ಸೆ ಗೋಲಾ ಜಾನಾ ಚಾಹಿಯೆ. ಅಲ್ಲಿಂದ ಗುಂಡು ಬರುತ್ತೆ ಅಂತ ಆದರೆ ಇಲ್ಲಿಂದ ಫಿರಂಗಿ ಗುಂಡು ಹೋಗಬೇಕು. ಕುಡಿದು ಅಲ್ಲಿ ಇಲ್ಲಿ ಮಾತಾಡ್ತಾರೆ ಅಮೇರಿಕಾದಲ್ಲಿ, ಒಂದೊಂದೇ ವಿವರ ಹೊರಗಡೆ ಬರುತ್ತೆ. ಯಾಕಂದರೆ ನಗ್ರೋದಾದಲ್ಲಿ ಎಕ್ಸಾಕ್ಟ್ ಏನಿತ್ತು ನಮಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಅದರ ಮೇಲೆ ಆಕ್ರಮಣ ನಡೀತು. ಕಿರಾನಾ ಬೆಟ್ಟ, ಕಿರಾನಾ ಹಿಲ್ಸ್ ಅಂತ ಏನಿದೆ ಅದರ ಮೇಲೆ ಆಕ್ರಮಣ ನಡೀತು. ಎಕ್ಸಾಕ್ಟ್ ಅದ್ರ ಒಳಗಡೆ ಏನಿತ್ತು ನಮ್ಗೆ ಗೊತ್ತಿಲ್ಲ. ಮುರಿಡಿಕೆ ಏರ್ ಬೇಸ್ ಮೇಲೆ ಆಕ್ರಮಣ ನಡೆಯುತ್ತೆ. ಹೇಳ್ತಾರೆ ಸೈನ್ಯದವರು ಮತ್ತು ಪತ್ರಕರ್ತರು ಹೇಳ್ತಾರೆ, ಬೆಂದೋಗಿದೆ ಒಳಗಡೆ ಇರೋದಿಲ್ಲ ಅಂತ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಮೊದಲನೇದು, ಸೇನೆ ಬಲವಾಗಿರ್ತಕ್ಕಂಥ ಸಂದೇಶವನ್ನು ರವಾನೆ ಮಾಡುತ್ತೆ ಪಾಕಿಸ್ತಾನದ ರಾಜಕಾರಣಿಗಳಿಗೆ. ನೀವು ಎಲ್ಲಿ ಬೇಕಾದರೂ ಇರಿ, ನೀವು ಸೇಫ್ ಅಲ್ಲ ಅಂತಲೇ. ನೀವು ಬಹವಾಲ್ಪುರ್ನಲ್ಲಿರಿ, ನೀವು ಇಸ್ಲಾಮಾಬಾದ್ನಲ್ಲಿರಿ, ನೀವು ಲಾಹೋರ್ನಲ್ಲಿರಿ, ಎಲ್ಲಿ ಬೇಕಾದರೂ ಇರಿ, ಯು ಆರ್ ನಾಟ್ ಸೇಫ್ ಅಂತ. ವಿ ಹ್ಯಾವ್ ಎ ಲಾಂಗ್ ಆರ್ಮ್ ವಿಚ್ ವಿಲ್ ರೀಚ್ ಅಂತಕ್ಕಂಥ ಸಂದೇಶವನ್ನು ಆಪರೇಷನ್ ಸಿಂಧೂರ್ ಕೊಡ್ತು ಅಂತಲೇ. ಭಯೋತ್ಪಾದಕ ಸಂಘಟನೆಯ ಹೃದಯವನ್ನು ಅಂತಲೇ. ತಪ್ಪಿದ್ರೆ ಮಾಸೂದ್ ಅಜರ್ ಕೂಡ ಸಾಯ್ತಿದ್ದ ಒಂದ್ಸಲಿ. ಬಚಾವಾದ ಕಾಂಪೌಂಡಲ್ಲಿ ವಾಕಿಂಗ್ ಹೊರಟಿದ್ನೋ ಏನು ಅಂತ ಗೊತ್ತಿಲ್ಲ, ಅಥವಾ ಬೇರೆ ಎಲ್ಲಾದರೂ ಡೌಟ್ ಬಂದು ಮಲಗಿದ್ನೋ ಅಂತ ಗೊತ್ತಿಲ್ಲ. ಇಲ್ದಿದ್ರೆ ಮಾಸೂದ್ ಅಜರ್ ಕೂಡ ಹತ್ಯೆಗೊಳಗ. ಅವನು ಇಡೀ ಕುಟುಂಬದ 14 ಜನ ನಿಶ್ಶೇಷ ಆದ್ರು ಅವತ್ತು. ನೀವು ಆ ಬಹವಾಲ್ಪುರದ ಲಷ್ಕರ್ ಇ ತೊಯ್ಬಾದ ಕಟ್ಟಡದ ಮೇಲೆ ಹಾಕಿರ್ತಕ್ಕಂಥ ಬಾಂಬ್ ನೋಡಿದರೆ ನಿಮ್ಮ ಮನೆ ಮೇಲ್ಗಡೆ ಹೊಗೆ ಕೊಳವೆ ಒಳಗಡೆ ಯಾರಾದರೂ ಡೈನಮೈಟ್ ಇಟ್ಟರೆ ಹೆಂಗಿರುತ್ತಲ್ಲ ಹಾಗಿದೆ ಅದರ ಚಿತ್ರ. ಎಕ್ಸಾಕ್ಟಾಗಿ ಹೋಗಿ ಆ ಪೈಪ್ನ ಒಳಗಡೆ, ಆ ಗೋಪುರದ ಒಳಗಡೆ ಹೊಡೆದಿದ್ದಾರೆ ಅಂತಲೇ. ಮಾಸೂದ್ ಅಜರ್ನ ಎಡ ಬಲದಲ್ಲಿದ್ದಂಥ 14 ಜನ ತೀರ್ಕೊಂಡ್ರು ಅವ್ರು ಅಂತಲೇ. ಭಯೋತ್ಪಾದಕರಿಗೆ ಒಂದು ಸಂದೇಶ, ನೀವು ಎಲ್ಲಿ ಬೇಕಾದರೆ ಇರ್ಬೋದು, ಮತ್ತು ನೆನ್ಪಿಟ್ಕೊಳ್ಳಿ ಒಂದ್ಸಲಿ, ಆಪರೇಷನ್ ಸಿಂಧೂರ ಆದಮೇಲೆ 4 ಜನ ದೊಡ್ಡ ದೊಡ್ಡ ಭಯೋತ್ಪಾದಕರು ಯಾರ್ಯಾರ್ದೋ ಗುಂಡುಗಳಿಗೆ ಬಲಿಯಾಗಿದ್ದಾರೆ. ಯಾರ್ಯಾರು ಇವತ್ತು ನಮ್ಮ ದೇಶದಲ್ಲಿ ಒಂದು ಅನ್ನೋನ್ ಮೆನ್ ಅನ್ನೋದು ಒಂದು ಆರಂಭ ಆಗಿದೆ. ಅದೇನು ಅಂತ ನನಗೂ ಕೂಡ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾವಾಗಲೂ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು ಬೇಡ ಅಂತಲೇ. ಯಾರೋ ಗೊತ್ತಿಲ್ಲ, ಅಜ್ಞಾತ ವ್ಯಕ್ತಿಗಳು ಅಂತಲೇ. ಇಲ್ಲಿವರೆಗೆ ಕಳೆದ 2.5 ವರ್ಷದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ಭಾರತಕ್ಕೆ ಅಪಾಯ ಒಡ್ಡುವಂಥ ಭಾರತದ ವೈರಿಗಳಾಗಿರ್ತಕ್ಕಂಥ 36ಕ್ಕಿಂತ ದೊಡ್ಡ ದೊಡ್ಡ ಭಯೋತ್ಪಾದಕರು ಅಥವಾ ಭಯೋತ್ಪಾದಕರ ಸ್ಪಾನ್ಸರ್ಗಳು ಈ ಅಜ್ಞಾತ ಮನುಷ್ಯರ ಕಾರಣಕ್ಕೆ ಇವತ್ತು ಬಲಿಯಾಗಿದ್ದಾರೆ. ಆಪರೇಷನ್ ಸಿಂಧೂರ ಆದಮೇಲೆ ಇನ್ನೂ 4 ಜನ ಬಲಿಯಾದರು. ಆ ಬಲಿಯಾಗ್ತಾ ಇರೋರು ನೋಡಿದಾಗ ನಮ್ಮದು ಅಕೌಂಟ್ ದೊಡ್ಡದಾಗ್ತಾ ಇದ್ವು. ಇಂಥವ್ರು ಬಲಿಯಾಗ್ತಾ ಇದ್ದಾರೆ ಅಂದರೆ ಬಹುಶಃ ಇವರು ಕೂಡ ಹೋಗ್ಬೋದು ಅಂತ. ಅವ್ರು ಯಾರು ಹೋಗ್ಬೋದು ಅನ್ಕೋತೀವಿ, ಅವರು ಒಂದು ವಾರದಲ್ಲಿ ಹೋಗಿರ್ತಾರೆ ಅಂತಲೇ. ಇವತ್ತು ಭಾರತ ಕೈಗಳು ಉದ್ದ ಆಗಿದೆ, ಭಾರತದ ಸಹಾಯ ಮಾಡುವಂಥ ಸ್ನೇಹಿತರ ಸಂಖ್ಯೆ ಕೂಡ ನಮಗೆ ದೊಡ್ಡದಾಗಿದೆ ಅಂತಲೇ. ಹೀಗೆ ಆಪರೇಷನ್ ಸಿಂಧೂರ ಅಲ್ಲಿನ ಭಯೋತ್ಪಾದಕರಿಗೆ, ಅಲ್ಲಿನ ಸೇನೆಗೆ, ಅಲ್ಲಿನ ರಾಜಕಾರಣಿಗಳಿಗೆ, ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ನಾವು ನಿಮ್ಮ ಸಹಾಯದ ಅವಶ್ಯಕತೆಯೇ ಇಲ್ಲ, ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಳ್ತೀವಿ, ನಾವು ನಮ್ಮ ಮೇಲೆ ನಡೆದಿರ್ತಕ್ಕಂಥ ಅನ್ಯಾಯಕ್ಕೆ ನಾವು ನ್ಯಾಯ ಒದಗಿಸ್ಕೊಳ್ತೀವಿ ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ನಾವು ಕೊಡೋದ್ರಲ್ಲಿ ಯಶಸ್ವಿ ಆದವು ಅಂತಲೇ. ಮೇ 7ನೇ ತಾರೀಕು 20 ನಿಮಿಷದ ಆಕ್ರಮಣ ನಡೀತು. 1 ಗಂಟೆ 5 ನಿಮಿಷದಿಂದ 1 ಗಂಟೆ 25 ನಿಮಿಷದವರೆಗೆ. 7ನೇ ತಾರೀಕು ಮಧ್ಯರಾತ್ರಿ ನಂತರ, ಅಂದರೆ 8ನೇ ತಾರೀಕು ಪಂಚಾಂಗದ ಪ್ರಕಾರ, 7ನೇ ತಾರೀಕು ಕ್ಯಾಲೆಂಡರ್ ಪ್ರಕಾರ, ಗಡಿಯಾರದ ಪ್ರಕಾರ ಮೇ 8ನೇ ತಾರೀಕು ಅಂತಲೇ. ಎಲ್ಲೆಲ್ಲಿ ನಡೀತು ಅಂತಲೇ ಅಂತ ಯೋಚನೆ ಮಾಡಬೇಕು. ಬಹವಾಲ್ಪುರ ಮೊದಲನೇ ಬಾರಿಗೆ ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಅಲ್ಲ, ಪಾಕಿಸ್ತಾನದ ಒಳಗಡೆ ಹಲ್ಲೆ ಮಾಡ್ದ ಅಂತ. ಬಹವಾಲ್ಪುರ ಅನ್ನೋದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಎಲ್ಲಿ ಲಷ್ಕರ್ ತೊಯ್ಬಾದ ಮೇಲೆ ಆಕ್ರಮಣ ನಡೀತೋ ಅದು ಇರೋದು ಬಹವಾಲ್ಪುರದಲ್ಲಿ, ಅಂದರೆ ಪಾಕಿಸ್ತಾನದ ಒಳಗೆ, ಅಂತಾರಾಷ್ಟ್ರೀಯ ಗಡಿಗಳು ಒಳಗೆ. ಅದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನ ಒಳಗಡೆ ಅದು ಅದರ ಮೇಲೂ ಆಕ್ರಮಣ ಮಾಡೋದ್ರ ಮುಖಾಂತರ ನಾವು ಎಲ್ಲಿಗೆ ಬೇಕಾದರೂ ಆಕ್ರಮಣ ಮಾಡ್ತೀವಿ ಅನ್ನೋದನ್ನು ನಾವು ಮೊದಲನೇ ಬಾರಿಗೆ ತೋರಿಸ್ಕೊಟ್ಟು. ನಾವು ಹಿಂದಿನ ಉರಿ ಘಟನೆಯಲ್ಲಿ, ಪುಲ್ವಾಮಾ ಘಟನೆಯಲ್ಲಿ ನಾವೊಂದು ಗೆರೆ ಹಾಕ್ಕೊಂಡಿದ್ದೋ, ಪಾಕ್ ಆಕ್ರಮಿತ ಕಾಶ್ಮೀರವನ್ನು ದಾಟಬಾರ್ದು ನಾವು.
ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡಬಾರ್ದು, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರತಕ್ಕಂಥ ಭಯೋತ್ಪಾದಕರನ್ನು ಟಾರ್ಗೆಟ್ ಮಾಡಬೇಕು. ಆದರೆ ಈ ಸಲ ಮೊದಲನೇ ಬಾರಿಗೆ ಯೋಜಿತವಾಗಿ ಉಳಿದ 7 ಕೇಂದ್ರದ ಜೊತೆಗೆ ಬಹವಾಲ್ಪುರದಲ್ಲಿ ಇರ್ತಕ್ಕಂಥ ಲಷ್ಕರ್ ಇ ತೊಯ್ಬಾದ ಕೇಂದ್ರವನ್ನು ಕೂಡ ಭಾರತ ಟಾರ್ಗೆಟ್ ಮಾಡ್ತು. ಒಂದು ಸಂದೇಶ ಕೊಡ್ತು, ಭಯೋತ್ಪಾದಕರು ಎಲ್ಲಿದ್ದರೂ ನಾವು ಮುಟ್ತೀವಿ, ಅವ್ರನ್ನ ಎಲ್ಲಿದ್ದರೂ ಅವ್ರ ಮೇಲೆ ಹಲ್ಲೆ ಮಾಡ್ತೀವಿ, ನಾವು ಎಲ್ಲಿದ್ದರೂ ಹತ್ಯೆ ಮಾಡ್ತೀವಿ ಅಂತಕ್ಕಂಥ ಸಂದೇಶ ಕೊಡ್ತು ಅಂತಾರೆ. ಅದಾದ ನಂತರ ನೆನ್ಪಿಟ್ಕೊಳ್ಳಿ, ನಮ್ಮ DGMO ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪ್ರೇಷನ್ ಇವರೊಂದು ಫೋನ್ ಮಾಡಿದ್ರು ಅವ್ರಿಗೆ. ಮಾಡಿಲ್ಲ ಅಂತ ಯಾರಾದರೂ ಹೇಳಿದ್ರೆ, ಅಥವಾ ಮಾಡಿದ್ರಾ ಅಂತ ಕೇಳಿದ್ರೆ ಮಾಡಿದರು ಅಂತ ಹೇಳಿ ಅವನು. ರಾತ್ರಿ ನಡೆದಿದ್ದ ಆಕ್ರಮಣ ಬೆಳಿಗ್ಗೆ ಎದ್ಮೇಲೆ ಅವ್ರಿಗೊಂದು ಫೋನ್ ಮಾಡಿದ್ರು, ನಮ್ಮ ಮೇಲೆ ನಡೆದಿರೋ ಆಕ್ರಮಣಕ್ಕೆ ನಾವೊಂದು ಪ್ರತೀಕಾರ ತೀರಿಸ್ಕೊಂಡಿದ್ದೀವಿ, ನಮ್ಮ ಉದ್ದೇಶ ಇರತಕ್ಕಂಥದ್ದು ಭಯೋತ್ಪಾದಕರನ್ನು ನಾಶ ಮಾಡಬೇಕು, ಭಯೋತ್ಪಾದಕ ನೆಲೆಗಳನ್ನ ನಾಶ ಮಾಡಬೇಕು ಅಂತ. ಇದನ್ನು ನೀವು ಅರಗಿಸ್ಕೊಂಡು ನೀವು ಸುಮ್ಮನೆ ಇದ್ದರೆ ನಾವು ಮುಂದೆ ವರ್ಸೋದಿಲ್ಲ, ನೀವು ಮುಂದುವರೆಸಿದ್ರೆ ನಾವು ಮುಂದುವರಿಸ್ತೀವಿ ಅಂತ ಹೇಳಿ ಫೋನ್ ಇಟ್ಟರು ಅನ್ಸಲಿ. ಪಾಕಿಸ್ತಾನದ DNA, ಪಾಕಿಸ್ತಾನದ ರಕ್ತ ಉಡಾಪೆಯಿಂದ ಗಮನಿಸಿದ್ರು ಅವರು ಅಂತಲೇ. ಭಾರತದ DGMO ಪಾಕಿಸ್ತಾನದ DGMOಗೆ ಫೋನ್ ಮಾಡಿದ್ರು ಅಂತ, ಫೋನ್ ಮಾಡಿ ಹೇಳಿದ್ರು ಅಂತಲೇ, ನಾವು ಇಷ್ಟು ಮಾಡಿದ್ದೀವಿ, 8 ಕೇಂದ್ರದ ಮೇಲೆ ನಾವು ಹಲ್ಲೆ ಮಾಡಿದ್ದೀವಿ, ಮತ್ತು ನಮ್ಮದು ಉದ್ದೇಶ ಇವತ್ತು ನಮ್ಮದು ಇಷ್ಟೇ ಇರೋದು, ಇನ್ನು ನೀವು ಮುಂದುವರ್ಸಿದ್ರೆ ನಾವು ಮುಂದುವರಿತೀವಿ, ಇಲ್ಲದಿದ್ದರೆ ನಾವು ಮುಂದುವರಿಯೋದಿಲ್ಲ ಅಂತ ಹೇಳಿದ್ರು. ಎಂದಿನಂತೆ ಪಾಕಿಸ್ತಾನ ನನ್ನ ಹತ್ರ ಅದಿದೆ, ನನ್ನ ಹತ್ರ ಇದಿದೆ, ನನಗೆ ಅದು ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಅಂತ ಮೇ 8ನೇ ತಾರೀಕು ಬೆಳಿಗ್ಗೆಯಿಂದ ಮೇ 9ನೇ ತಾರೀಕಿನ ರಾತ್ರಿವರೆಗೆ ಹತ್ರ ನಮ್ಮ ದೇಶದ ಮೇಲೆ, ಸ್ವರ್ಣ ಮಂದಿರದ ಮೇಲೆ, ದೇವಸ್ಥಾನಗಳ ಮೇಲೆ, ಜಮ್ಮುನಲ್ಲಿರ್ತಕ್ಕಂಥ ದೇವಸ್ಥಾನದ ಮೇಲೆ, ಪೂಂಚ್, ರಾಜೋರಿ, ಸಾಂಬಾ ಈ ಎಲ್ಲ ಊರುಗಳಲ್ಲಿರ್ತಕ್ಕಂಥ ಜನವಸತಿಗಳ ಮೇಲೆ, ರಾಜಸ್ಥಾನದ ಜೈಸಲ್ಮೇರ್ನ ಮೇಲೆ, ಜೋಧ್ಪುರದ ಮೇಲೆ, ಗುಜರಾತ್ನ ಕಚ್ನ ಮೇಲೆ, ಪಂಜಾಬ್ನ ಆದಂಪುರದ ಬೇಸ್ನ ಮೇಲೆ, ಸುದೂರಕ್ಕೊಂದು ಕ್ಷಿಪಣಿ ಹಾರಿಸಿ ಹರಿಯಾಣದ ಶಿರ್ಸಾದ ಮೇಲೆ ಪಾಕಿಸ್ತಾನ ಆಕ್ರಮಣ ಮಾಡುವಂಥ ಪ್ರಯತ್ನ ಮಾಡಿತು. ನಾನು ಹೇಳಿದ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಒಂದ್ಸಲಿ. ಕಚ್ಚಿನ ಗಡಿಗಳಿಂದ ಹಿಡಿದು ಆ ಪೂಂಚಿನ ಗಡಿಗಳವರೆಗೆ ಅವರು ಜನರನ್ನೂ ಬಿಡಲಿಲ್ಲ, ಅವ್ರ ದೇವಸ್ಥಾನಗಳನ್ನೂ ಬಿಡಲಿಲ್ಲ, ಅವ್ರ ಗುರುದ್ವಾರಗಳನ್ನೂ ಬಿಡಲಿಲ್ಲ, ಸೈನ್ಯದ ಠಿಕಾಣೆಗಳನ್ನೂ ಬಿಡಲಿಲ್ಲ, ಮತ್ತು ಅಷ್ಟು ಮಾತ್ರ ಅಲ್ಲ, ಪಂಜಾಬ್ನಲ್ಲಿರ್ತಕ್ಕಂಥ ಆದಂಪುರದ ಏರ್ ಬೇಸು ಮತ್ತು ಶಿರ್ಸಾದವರೆಗೂ ಕೂಡ ಅವ್ರ ಕ್ಷಿಪಣಿಗಳನ್ನ ಅವ್ರು ಕಳಿಸುವಂಥ ಪ್ರಯತ್ನ ಮಾಡಿದ್ರು ಅಂತಾರೆ. ಅಂದರೆ ನಾವು 7ನೇ ತಾರೀಕು ಮತ್ತು 8ನೇ ತಾರೀಕಿನ ಮಧ್ಯದಲ್ಲಿ ನಾವು ಹಲ್ಲೆ ಮಾಡಿ ಆಕ್ರಮಣ ಮಾಡಿ ಅವ್ರಿಗೆ ಹೇಳಿದ ನಂತರ ನಾವೇನು ಸಿಡಿ ತರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ತೀರಿಸ್ಕೊಂಡಿದ್ದೀವಿ ಅಂತ ಹೇಳಿದ ನಂತರ, ಇನ್ನು ನೀವು ಮುಂದುವರ್ಸಿದ್ರೆ ಮಾತ್ರ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ ನಂತರ ಪಾಕಿಸ್ತಾನ ಮತ್ತು ಹೆಚ್ಚು ಕಡಿಮೆ 450ಕ್ಕಿಂತ ಸಣ್ಣ ದೊಡ್ಡ ಡ್ರೋನ್ಗಳು ಮಕ್ಕಳ ಆಟಿಗೆ ಹಾಕ್ಬಿಟ್ಟಿದೆ ಅನ್ಸರಿ. ಇಲ್ಲೂ ಡ್ರೋನ್ ಹಾರಾಡ್ತಾ ಇರ್ತಾವೆ ಎಲ್ಲ ಕಡೆಗಳಲ್ಲಿ. ಅದರಲ್ಲಿ ಏನು ಬೇಕಾದರೂ ಇಡ್ಬೋದು, ಅಂದರೆ ಮದ್ದುಗುಂಡು ಕೂಡ ಇಡ್ಬೋದು, ಅರ್ಥ ಮಾಡ್ಕೊಳ್ಳಿ ಅಂತಲೇ. ಅದರಲ್ಲಿ ಊಟದ ಪ್ಯಾಕೆಟ್ ಕಳಿಸ್ಬೋದು ಅಂತಾದರೆ ಬೆಂಗಳೂರಿನಂಥ ಕಡೆ, ಅದರಲ್ಲಿ ಔಷಧಿ ಪ್ಯಾಕೆಟ್ ಕಳಿಸ್ಬೋದು ಅಂತಾದರೆ ಉತ್ತರ ಪೂರ್ವದ ಕಡೆ, ಅದರಲ್ಲಿ ಆಕ್ರಮಣನೂ ಮಾಡ್ಬೋದು ಅಂತಲೇ. ನಮ್ಮ ಹತ್ರನೂ ಡ್ರೋನ್ ಇತ್ತು, ಅವ್ರ ಹತ್ರನೂ ಡ್ರೋನ್ ಇತ್ತು, ಆದರೆ 450ಕ್ಕಿಂತ ಹೆಚ್ಚು ಡ್ರೋನ್ಗಳಲ್ಲಿ ಅವರು ಆಕ್ರಮಣ ಮಾಡುವಂಥ ಕೆಲಸವನ್ನು ಅವ್ರು ಮಾಡಿದರು ಅಂತಲೇ. ಭಾರತ ತಡೀತು, ಕೆಲವು ಬಿತ್ತು ನಮ್ಮ ದೇಶದ ಮೇಲೆ, ಕೆಲವು ಬೀಳಲಿಲ್ಲ, ಬಹುತೇಕ ಬೀಳಲಿಲ್ಲ. ಅವ್ರದ್ದು ಯಾವುದೇ ಕ್ಷಿಪಣಿಗಳನ್ನು ಕೂಡ ನಮ್ಮ ಹತ್ರ ಬೀಳಲಿಲ್ಲ. ಹಾಗೆ ಅದೇ ಸಂದರ್ಭದಲ್ಲೇ ನಮ್ಮ ಗಡಿಗಳಿಂದ ವಿಮಾನದ ಮುಖಾಂತರ ಮಾಡಿರ್ತಕ್ಕಂಥ ಆಕ್ರಮಣ, ನಮ್ಮ ದೇಶದ ಫಿರಂಗಿಗಳು ಮತ್ತು ನಮ್ಮ ದೇಶದ ಆಕ್ರಮಣ ವ್ಯವಸ್ಥೆಯಿಂದ ಆಕಾಶ್ ತೀರ್ ಇವೆಲ್ಲ ಇವತ್ತು ಹೈಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಮುಂಚೆ ಏನೇನೋ ಉಪಕರಣಗಳ ಬಗ್ಗೆ ಮಾತಾಡ್ತಾ ಇದ್ದಾಗೆ ಇವತ್ತು S-400 ಇಲ್ಲಿರೋ ಹೆಣ್ಮಕ್ಳು ಕೂಡ ಹೇಳ್ತೀರಿ, ಇಲ್ಲಿರೋ ವಯಸ್ಸಾಗಿರೋರು ಕೂಡ ಆಕಾಶ್ ತೀರ್ ಹೆಸರು ಹೇಳ್ತೀರಿ, ಆಕಾಶ್ ಹೇಳ್ತೀರಿ, ಇವೆಲ್ಲ ಹೆಸರುಗಳನ್ನ ಹೇಳ್ತೀರಿ ಒಂದ್ಸಲಿ. ನಮ್ಮ ಗಡಿಯನ್ನು ದಾಟದೆ ನಮ್ಮ ಗಡಿಗಳ ಮೇಲೆ ವಿಮಾನ ಹೋಗಿ ಆ ವಿಮಾನದಿಂದ ಆಕ್ರಮಣ ಮಾಡಿ ನಾವು ಬ್ರಹ್ಮೋಸ್ನ ಮುಖಾಂತರ, ಸ್ಕಾಲ್ಪ್ ಮಿಸೈಲ್ಗಳ ಮುಖಾಂತರ, ಆಕಾಶ್ ತೀರ್ನ ಮುಖಾಂತರ ನಾವು ಆಕ್ರಮಣ ಕೂಡ ಮಾಡಿದೋ. ಹಾಗೆ S-400 ಆಕಾಶು ಇದೆಲ್ಲದರ ಮುಖಾಂತರ ಅಲ್ಲಿಂದ ಬರ್ತಾ ಇದ್ದಂಥ ಎಲ್ಲ ಆಕ್ರಮಣಗಳನ್ನ ನಾವು ತಡೆಯೋಕ್ಕೂ ತಡೆದೋ. 96.5% ಜಾಸ್ತಿ ಅವರು ಡ್ರೋನ್ಗಳು ಮತ್ತು ಅವ್ರ ಕ್ಷಿಪಣಿಗಳನ್ನ 100%, ಅವ್ರು ಮಿಸೈಲ್ಸ್ ಅಂತ ಏನು ಮಾಡಿದ್ರು ಸಣ್ಣದು ದೊಡ್ಡದು ಅದನ್ನು 100%. ಆದರೆ ಈ ಮಿಡತೆಗಳ ಥರ ಬರ್ತಾ ಇದ್ದಂಥ ಡ್ರೋನ್ಗಳಲ್ಲಿ 96.5% ಡ್ರೋನ್ಗಳನ್ನ ನಾವು ಆಕಾಶದಿಂದ ಕೆಳಗಿಳಿಯೋಕ್ಕಿಂತ ಮುಂಚೆ ಭಾರತದ ಸೈನ್ಯ, ಭಾರತದ ವಾಯುಪಡೆ, ಭಾರತದ ಗಡಿ ಭದ್ರತಾ ಪಡೆಗಳು ಅದನ್ನು ಆಕಾಶದಲ್ಲೇ ನಾಶ ಮಾಡುವಂಥ ಯಶಸ್ಸನ್ನು ಕಂಡುಕೊಂಡು ಇದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ. ನಾನು ನಮ್ಮ ಎದುರು ಕೂತಿರ್ತಕ್ಕಂಥ ಸೈನಿಕರ ಮುಖಾಂತರ ಅಲ್ಲಿರ್ತಕ್ಕಂಥ ಎಲ್ಲ ಸೈನಿಕರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಒಟ್ಟು 100 ಡ್ರೋನ್ ಅವ್ರು ಬಿಟ್ಟಿದ್ರೆ ಅದರಲ್ಲಿ 3-4 ಮಾತ್ರ ನೆಲಕ್ಕೆ ಬಿತ್ತು, ಉಳಿದಿದ್ದೆಲ್ಲವನ್ನು ಆಕಾಶದಲ್ಲೇ ನಾಶ ಮಾಡುವಂಥ ಕೆಲಸವನ್ನು ಭಾರತ ಮಾಡ್ತು ಎಲ್ಲವನ್ನು. ಹಾಗೆ ಅದರ ಜೊತೆಗೆ ನಾವೇನು ಮಾಡ್ತಿದ್ದೋ ಅಂತ ಕೇಳಿದ್ರೆ ಪ್ರಧಾನಮಂತ್ರಿಗಳದೊಂದು ಪ್ರಖ್ಯಾತವಾಗಿರ್ತಕ್ಕಂಥ ವಾಕ್ಯ, ಉದರ್ಸೆ ಗೋಲಿ ಆತಾ ಇತ್ತು ಯಹಾಸೆ ಗೋಲಾ ಜಾನಾ ಚಾಹಿಯೆ. ಅಲ್ಲಿಂದ ಗುಂಡು ಬರುತ್ತೆ ಅಂತ ಆದರೆ ಇಲ್ಲಿಂದ ಫಿರಂಗಿ ಗುಂಡು ಹೋಗಬೇಕು, ಅಲ್ಲಿಂದ ಸಣ್ಣ ಗುಂಡು ಬುಲೆಟ್ ಬಂದರೆ ಇಲ್ಲಿಂದ
ಫಿರಂಗಿ ಗುಂಡುಗಳು ಹೋಗಬೇಕು, ವಾಸೆ ಗೋಲಿ ಆತ ಆಯಿತು ಯಾಸೆ ಗೋಲಾ ಜಾನ ಚಾಹಿಯೆ ಅಂದರೆ ಅವ್ರು ಒಂದು ಮಾಡಿದ್ರೆ ನಾವು ಎರಡು ಮಾಡಬೇಕು. ಯಾಕಂದರೆ ಮೊದಲನೇ ದಿನ ನಾವು ಹೇಳಿದ್ದು ನಾವೇನು ಪ್ರತೀಕಾರ ತೀರಿಸ್ಕೊಂಡಿದ್ದೀವಿ ಅಂತಲೇ, ಇನ್ನು ನೀವು ಮುಂದುವರ್ಸಿದ್ರೆ ನಾವು ಮಾಡ್ತೀವಿ ಅಂತ ಭಾರತ ಮಾಡಲಿಕ್ಕೆ ಅಂತ ಆರಂಭ ಆಯಿತು ಅಂತಲೇ. ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಘಟನೆ ಅಂತ ಹೇಳಿದ್ರೆ 10ನೇ ತಾರೀಕಿನ ಘಟನೆ. 10ನೇ ತಾರೀಕಿನ ಘಟನೆಗೆ ಮುಂಚೆ ಮತ್ತೊಂದ್ಸಲಿ ನಾನು ನಿಮ್ಮೆಲ್ಲ ಎದುರಿಗೆ ಘಟನೆಯ ಟೈಮ್ ಟೇಬಲ್ ನೀಡ್ತೀನಿ. 22ನೇ ತಾರೀಕು ಪಹಲ್ಗಾಮ್, 24ನೇ ತಾರೀಕು ಬಿಹಾರದಲ್ಲಿ ಪ್ರಧಾನಮಂತ್ರಿಗಳು ಪರಿಚಯ ಮಾಡ್ತಾ, ಬಿಹಾರದಲ್ಲಿ ಸಾರ್ವಜನಿಕ ಭಾಷಣದಲ್ಲಿ ಪ್ರಧಾನಮಂತ್ರಿಗಳು ಹೇಳ್ತಾರೆ ಎಲ್ಲ ಅಡಗಿದಾರೋ ಅಲ್ಲಿ ಹುಡುಕಿ ಅಲ್ಲಿ ನುಗ್ಗಿ ಗುಸ್ಕರ್ ಮಾರಂಗೆ ಅನ್ನೋ ಶಬ್ದವನ್ನು ಅವ್ರು ಪ್ರಯೋಗ ಮಾಡಿದ್ರು ಅಂತ. ದೇಶದ ಒಬ್ಬೊಬ್ಬ ವ್ಯಕ್ತಿ ಕೂಡ ಮರೆಯೋದಿಲ್ಲ, ಗುಸ್ಕರ್ ಮಾರಂಗೆ ಅಂತ 24ಕ್ಕೆ ಬಿಹಾರದಲ್ಲಿ ಹೇಳಿದ್ರು. 7ನೇ ತಾರೀಕು 20 ನಿಮಿಷದ ಅವಧಿಯಲ್ಲಿ ಭಯೋತ್ಪಾದಕ ನೆಲೆಗಳನ್ನ ಮಾಡಿ 8 ಮತ್ತು 9 ನಾವು ಎಚ್ಚರಿಕೆ ಕೊಟ್ಟ ನಂತರ ಕೂಡ 450ಕ್ಕಿಂತ ಹೆಚ್ಚು ಡ್ರೋನ್ಗಳು, ಹತ್ರ 80ಕ್ಕಿಂತ ಹೆಚ್ಚು ಕ್ಷಿಪಣಿಗಳನ್ನ ಪಾಕಿಸ್ತಾನ ಅದರ ಮುಖಾಂತರ ಆಕ್ರಮಣ ಮಾಡ್ತು. ಅವೆಲ್ಲದರ ಮೇಲೆ ನಾವು ಪ್ರತಿಯಾಗಿ ನಾವೇನು ಮಾಡಬೇಕು ಅದನ್ನು ಮಾಡ್ದು. 10ನೇ ತಾರೀಕು ನಮ್ಮ ಕಡೆಯಿಂದ ಆಕ್ರಮಣ ಮಾಡ್ದು, ಅದನ್ನು ಹೇಳ್ತೀನಿ ನಾನು. 10ನೇ ತಾರೀಕು 2 DGMOಗಳ ಮಧ್ಯದಲ್ಲಿ ಮಾತುಕತೆ ಆಯಿತು. 10ರ ಸಂಜೆ ಸದ್ಯಕ್ಕೆ ಸ್ಥಗಿತಗೊಳಿಸಲಾಯಿತು ಅಂತಲೇ. 11ನೇ ತಾರೀಕು ಒಂದು ಅದ್ಭುತವಾಗಿರ್ತಕ್ಕಂಥ ಪತ್ರಿಕಾಗೋಷ್ಠಿ ನಡೀತು ಸೇನೆಯ ಅಧಿಕಾರಿಗಳದ್ದು. 12ನೇ ತಾರೀಕು ಪ್ರಧಾನಮಂತ್ರಿಗಳು ಭಾಷಣ ಮಾಡ್ತಾರೆ, ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಇದು ಒಟ್ಟು ಆಪರೇಷನ್ ಸಿಂಧೂರ ಮತ್ತು ಪಹಲ್ಗಾಮಲ್ಲಿ ನಡೆದಿರ್ತಕ್ಕಂಥ ಟೈಮ್ ಟೇಬಲ್ಗಳು ಅಂತಲೇ. ಮೇ 10ನೇ ತಾರೀಕು ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಒಂದ್ಸಲಿ. ಮೇ 10ನೇ ತಾರೀಕು ಭಾರತ ಪಾಕಿಸ್ತಾನದ ಅಂದರೆ ಇವರು 450 ಕ್ಷಿಪಣಿಗಳನ್ನ ಮತ್ತು ಡ್ರೋನ್ಗಳ ಮುಖಾಂತರ ಭಾರತದ ಮೇಲೆ ಆಕ್ರಮಣ ಮಾಡಿದ ನಂತರ ನಮಗೇನು ನಷ್ಟ ಆಗಲಿಲ್ಲ ಅಂತ ನಾನು ಹೇಳಿದ್ನಲ್ಲ. 100ಕ್ಕೆ 3 ಅಂತ ಹೇಳಿದ್ರೆ 8-10 ಡ್ರೋನ್ಗಳು ಮಾತ್ರ ನೆಲಕ್ಕೆ ಬಿತ್ತು, ಇನ್ನು ಉಳಿದಿದ್ದೆಲ್ಲ ಆಕಾಶದಲ್ಲೇ ಅದನ್ನು ನಾಶ ಮಾಡೋದ್ರಲ್ಲಿ ನಾವು ಯಶಸ್ವಿ ಆದ. ಆದರೆ ಈ ಥರ 48 ಗಂಟೆಗಳ ಕಾಲ ನಿರಂತರವಾಗಿ ಮಾಡ್ತಾ ಇದ್ಮೇಲೆ ನಮ್ಮದು ಕೂಡ ತಾಳ್ಮೆ ಕೆಡುತ್ತೆ. ಒಂದ್ಸಲಿ ಭಾರತ ನಿಶ್ಚಯ ಮಾಡ್ತು ಒಂದ್ಸಲಿ ಅಲ್ಟಿಮೇಟಾಗಿ ಆಕ್ರಮಣ ಮಾಡ್ತೀವಿ ಅಂತ. ಮೇ 10ನೇ ತಾರೀಕು ಬೆಳಗಡೆ ಭಾರತ ಮಾಡಿರ್ತಕ್ಕಂಥ ಆಕ್ರಮಣ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ರಿಗೂ ಕೂಡ ಭಾರತದ ಸೈನ್ಯದ ಬಗ್ಗೆ, ಭಾರತದ ಸೈನ್ಯದ ಪರಾಕ್ರಮದ ಬಗ್ಗೆ, ಭಾರತದ ಸೈನ್ಯ ಕಳೆದ 10-20 ವರ್ಷಗಳಲ್ಲಿ ಬೆಳೆಸ್ಕೊಂಡಿರ್ತಕ್ಕಂಥ ಸಾಮರ್ಥ್ಯದ ಬಗ್ಗೆ ಮತ್ತು ಭಾರತದ ಸೈನ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಂಥ ಪ್ರಧಾನಮಂತ್ರಿಗಳ ನಿಲುವು ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗುತ್ತೆ. ಮೇ 10ನೇ ತಾರೀಕು ಆಕ್ರಮಣ ಯು ವಿಲ್ ಫೀಲ್ ಪ್ರೌಡ್ ಆಫ್ ಇಟ್ ಅಂತಲೇ. ಯಾವ್ಯಾವ್ದ್ರ ಮೇಲೆ ಆಕ್ರಮಣ ಮಾಡ್ದೋ, ಬಾವಾಲ್ಪುರದ ಮೇಲೆ ಆಕ್ರಮಣ ಮಾಡ್ದೋ, ಲಾಹೋರ್ ಮೇಲೆ ಆಕ್ರಮಣ ಮಾಡ್ದೋ, ನಗ್ರೋದಾ ಬೇಸ್ ಮೇಲೆ ಆಕ್ರಮಣ ಮಾಡ್ದೋ, ಕಿರಾನಾ ಹಿಲ್ಸ್ ಮೇಲೆ ಬೆಟ್ಟದ ಮೇಲೆ ಅದರ ಅಡಿಯಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ, ಅದರ ಮೇಲೆ ಆಕ್ರಮಣ ಅಂತ ಆಯಿತು, ನಮಗೂ ಗೊತ್ತಿಲ್ಲ, ಅಂದಾಜು ಮಾಡ್ತಾ ಇದ್ದೀವಿ, ಮೀಡಿಯಾದವ್ರು ಬರಿತಾನೆ ಇದ್ದಾರೆ ಅದಿರ್ಬೋದು ಇದಿರ್ಬೋದು. ಆ ಕಿರಾನಾ ಹಿಲ್ಸ್ ಮೇಲೆ ಆಕ್ರಮಣ ಆಯಿತು, ಇಸ್ಲಾಮಾಬಾದ್ ಮೇಲೆ ಆಕ್ರಮಣ ಆಯಿತು, ರಾವಲ್ಪಿಂಡಿ ಪಕ್ಕದ ಏರ್ಪೋರ್ಟ್ ಮೇಲೆ ಆಕ್ರಮಣ ಆಯಿತು. ಹೀಗೆ ಪಾಕಿಸ್ತಾನದ ಸೇನಾ ನೆಲೆಗಳಲ್ಲಿ ಯಾವ್ಯಾವುದು ಪ್ರಮುಖ ಅಂತ ಅಂದ್ಕೊಂಡಿದ್ದೀರೋ ಅದು ಎಲ್ಲದರ ಮೇಲೆ ಭಾರತದ ಸೈನ್ಯ ಆಕ್ರಮಣ ಮಾಡ್ತು, ತನ್ನ ಗಡಿಗಳ ಒಳಗೆ ನಿಂತ್ಕೊಂಡು. ನಮ್ಮ ಸಾಮರ್ಥ್ಯ ಏನು ಅಂತ ತೋರಿಸ್ಕೊಟ್ಟು. ಮೊದಲನೇದಾಗಿ ಅವರ ಆಕ್ರಮಣ, ಗ್ರಿಡ್ ನೆಟ್ವರ್ಕು ಇದು ತಡೆಯುತ್ತೆ, ಇದು ತಡೀಲಿಲ್ಲ ಅಂದರೆ ಎರಡನೇದು ಹೀಗಿರುತ್ತೆ, ಅಲ್ಲಿಂದ ಬಚಾವ್ ಹಾಕ್ಕೊಂಬಂದ್ರೆ ಅದು ತಡೆಯುತ್ತೆ, ಮೂರನೇದು ಇದನ್ನು ಕವರ್ ಮಾಡ್ಕೊಂಡಿರುತ್ತೆ, ಇಲ್ಲಿ ಬಚಾವಾಯಿತು ಇಲ್ಲೂ ಬಚಾವಾಯಿತು ಅಂದರೆ ಮೂರನೇದು ತಡೆಯುತ್ತೆ. ಹರಿಯಾಣ ಇರ್ತಕ್ಕಂಥದ್ದು ಆ ಪಂಜಾಬ್ನಲ್ಲಿರ್ತಕ್ಕಂಥ ಜಮ್ಮು ಕಾಶ್ಮೀರದ ಗಡಿಯಿಂದ ಹತ್ರ 600 ಕಿಲೋಮೀಟ್ರ್ ಒಳಗಡೆ ಶಿರ್ಸಾ ಇರ್ತಕ್ಕಂಥ 600 ಕಿಲೋಮೀಟ್ರ್ ಒಳಗಡೆ 600 ಕಿಲೋಮೀಟ್ರ್ ದಾಟ್ಕೊಂಡು ಬಂದಿದ್ದೀನಿ. ಶಿರ್ಸಾದಲ್ಲಿರ್ತಕ್ಕಂಥ ಗೋಡೆ ತಡೀತು ಮತ್ತು ನಾಶ ಮಾಡ್ತು ಅಂತ ಒಂದು ಗ್ರಿಡ್ ಸಿಸ್ಟಮ್ ಏನು ಕಳೆದ 10 ವರ್ಷದಲ್ಲಿ ಸೈನ್ಯ ಡೆವಲಪ್ ಮಾಡಿತ್ತು. ಇದು ತಪ್ಪಿದ್ರೆ ಅದು, ಅದು ತಪ್ಪಿದ್ರೆ ಇದು, ಅದು ತಪ್ಪಿದ್ರೆ ನೀವು ಒಳ್ಳೆ ಕಂಪನಿ ಟೀ ಸೋಸೋದು ಜಾಲರಿ ತಗೊಂಡ್ರೆ ಅದರಲ್ಲಿ 3-4 ನೆಟ್ ಇರುತ್ತೆ ಅಂಥದ್ದು, 3-4 ನೆಟ್ ಇರುತ್ತೆ ಅಂತ. ನೀವು ದಪ್ಪ ಟೀ ಪುಡಿ ಆದರೂ ಸೋಸುತ್ತೆ, ಅದರಲ್ಲಿ ಸಣ್ಣ ಟೀ ಪುಡಿ ಆದರೂ ಸೋಸುತ್ತೆ ಅನ್ಸಲ್ಲ. ಯಾಕಂದರೆ 3-4 ನೆಟ್ ಇರುತ್ತೆ, ಇದರಲ್ಲಿ ಅಲ್ದಿದ್ರೆ ಅದು, ಅದರಲ್ಲಿ ಅಲ್ದಿದ್ರೆ ಅದು ಸೋಸುತ್ತೆ. ಕಡೆಗೆ ಟೀನಲ್ಲಿ ಟೀ ಪುಡಿ ಸಿಗೋದಿಲ್ಲ, ಬಾಯಿ ಕಹಿ ಆಗೋದಿಲ್ಲ. ಗ್ರಿಡ್ ವ್ಯವಸ್ಥೆ ಇದೆ. ನಮ್ಮ ಸೈನ್ಯ 7-8 ಹಂತದಲ್ಲಿ ಮಾಡ್ಕೊಂಡಿದ್ದಂಥ ಗ್ರಿಡ್ ವ್ಯವಸ್ಥೆಗಳ ಕಾರಣಕ್ಕೆ ಹರಿಯಾಣದವರೆಗೆ ಬಂದಿರತಕ್ಕಂಥ ಕ್ಷಿಪಣಿಯನ್ನು, ದೊಡ್ಡ ಕ್ಷಿಪಣಿ ಅದನ್ನು ಕೂಡ ನಮ್ಮ ಸೈನ್ಯ ತಡೆಯೋದರಲ್ಲಿ ಮತ್ತು ತಡೆದ ನಂತರ ಅದನ್ನು ನಾಶ ಮಾಡೋದ್ರಲ್ಲಿ ಯಶಸ್ವಿ ಆಗುತ್ತೆ. ಈ 10ನೇ ತಾರೀಕು ನಡೆದಿರ್ತಕ್ಕಂಥ ಆಕ್ರಮಣ ಜಗತ್ತಿಗೆ ಭಾರತದ ತಾಕತ್ತಿನ ಬಗ್ಗೆ ಸಂಕೇತ ಕೊಡುತ್ತೆ. 10ನೇ ತಾರೀಕು ನಾವೇನು ಆಕ್ರಮಣ ಮಾಡಿದ್ವೋ ಇನ್ನು ಹೋಗುತ್ತೆ, ಇನ್ನೂ ಒಂದು 6 ತಿಂಗಳ ಆಕ್ರಮಣದಲ್ಲಿ ಏನೇನು ಆಗಿದೆ ಅಂತ ದಿನಕ್ಕೊಂದೊಂದು ವಿವರಗಳು ಹೊರಗಡೆ ಬರ್ತಾ ಇದೆ. ಅವರು ಅಲ್ಲಿ ಇಲ್ಲಿ ಕುಡ್ಕೊಂಡು ಮಾತಾಡ್ತಾರೆ ಪಾಕಿಸ್ತಾನದವ್ರು, ಅವಾಗ ಒಂದೊಂದು ಹೊರಗಡೆ ಬರುತ್ತೆ ಅಂತಲೇ. ಯಾಕಂದರೆ ಹೇಳಬಾರ್ದಂಗೆ ಕುಡಿದವ್ರು ಸತ್ಯ ಮಾತಾಡ್ತಾರಂತೆ ಅಂತಲೇ, ಹಾಗೆ ಸುಳ್ಳು ಹೇಳಕ್ಕೆ ಬರೋದಿಲ್ಲ. ಆಗ ಎಚ್ಚರ ಇಲ್ಲದೆ ಇರಬೇಕಾದ್ರೆ ಸತ್ಯ ಮಾತಾಡ್ತಾರೆ. ಎಲ್ಲೋ ಕುಡಿದು ಅಲ್ಲಿ ಇಲ್ಲಿ ಮಾತಾಡ್ತಾರೆ. ಅಮೇರಿಕಾದಲ್ಲಿ ಒಂದೊಂದೇ ವಿವರ ಹೊರಗಡೆ ಬರುತ್ತೆ. ಯಾಕಂದರೆ ನಗ್ರೋದಾದಲ್ಲಿ ಎಕ್ಸಾಕ್ಟ್ ಏನಿತ್ತು ನಮಗೆ ಇಲ್ಲಿವರೆಗೂ ಗೊತ್ತಿಲ್ಲ, ಅದ್ರ ಮೇಲೆ ಆಕ್ರಮಣ ನಡೀತು. ಕಿರಾನಾ ಬೆಟ್ಟ, ಕಿರಾನಾ ಹಿಲ್ಸ್ ಅಂತ ಏನಿದೆ ಅದರ ಮೇಲೆ ಆಕ್ರಮಣ ನಡೀತು, ಎಕ್ಸಾಕ್ಟ್ ಅದ್ರ ಒಳಗಡೆ ಏನಿತ್ತು ನಮ್ಗೆ ಗೊತ್ತಿಲ್ಲ.
ಮುರಿಡಿಕೆ ಏರ್ ಬೇಸ್ ಮೇಲೆ ಆಕ್ರಮಣ ನಡೆಯುತ್ತೆ. ಹೇಳ್ತಾರೆ ಸೈನ್ಯದವರು ಮತ್ತು ಪತ್ರಕರ್ತರು ಹೇಳ್ತಾರೆ, ಬೆಂದೋಗಿದೆ ಒಳಗಡೆ ಇರೋದೆಲ್ಲ ಅಂತ. ಆದರೆ ಅಂದರೆ ಆ ಥರ ಆಕ್ರಮಣ ನಡೆಯುತ್ತೆ. ಒಳಗಡೆ ಏನಿತ್ತು, ಜನ ಇದ್ರ, ಉಪಕರಣಗಳಿತ್ತ, ಅಸ್ತ್ರ ಇತ್ತ, ಬೆಂದು ಹೋಗಿದೆ ಅಲ್ಲಿ ಅನ್ನ, ಸುಟ್ಟೋಗಿದೆ ಅಲ್ಲ, ನಾಶ ಆಗಿದೆ ಅಲ್ಲ, ಒಳಗಡೆ ಬೆಂದು ಹೋಗ್ಬಿಟ್ಟಿದೆ, ಅದು ಕರಕಲಾಗಿದೆ ಒಂದ್ಸಲ. ಹಾಗಾದರೆ ಒಳಗಡೆ ಏನಿತ್ತು ನಿಧಾನಕ್ಕೆ ಹೊರಗೆ ಬರುತ್ತೆ. ಯಾಕಂದರೆ ಪಾಕಿಸ್ತಾನದವರಿಗೆ ಮತ್ತು ಆ ಸಮಾಜಕ್ಕೆ, ಅನಾಗರಿಕ ಸಮಾಜಕ್ಕೆ ಅವ್ರಿಗೆ ಯಾವುದ್ರದ್ದು ಬೆಲೆ ಇಲ್ಲ. ನಮ್ಮ ದೇಶದಲ್ಲಿ 27 ಜನ ತೀರ್ಕೊಂಡಿದ್ದಾರೆ. ಹೆಸರು ಗೊತ್ತು, ಯಾವ ಊರಿನವ್ರು ಗೊತ್ತು, ಅಡ್ರೆಸ್ ಗೊತ್ತು, ಅವ್ರನ್ನ ಟ್ರಾನ್ಸ್ಪೋರ್ಟ್ ಮಾಡಿದೋ, 106 ಜನ ಹೋಗಿ ಶ್ರದ್ಧಾಂಜಲಿ ಸಮರ್ಪಿಸಿದ್ರು. 9 ಜನ ಸೈನಿಕರು ಆಪರೇಷನ್ ಸಿಂಧೂರದಲ್ಲಿ ಸೈನಿಕರು ಬಲಿಯಾದರು. ಹೆಸರು ಗೊತ್ತು, ಯಾರು ಅಂತ ಗೊತ್ತು, ರ್ಯಾಂಕ್ ಏನು ಗೊತ್ತು, ಯಾವ ಊರು ಅಂತ ಗೊತ್ತು. ಸೈನ್ಯ ರಾಷ್ಟ್ರಧ್ವಜದ ಒಳಗಡೆ ಅದನ್ನು, ಆ ಬಾಕ್ಸ್ಗಳನ್ನ ಸುತ್ತಿ ಅದನ್ನು ಪ್ರತಿ ಊರಿಗೆ ಸೈನ್ಯ ತನ್ನ ಖರ್ಚಲ್ಲಿ, ತನ್ನ ಗೌರವದಲ್ಲಿ ಕಳಿಸ್ಕೊಡುತ್ತೆ. ಯಾರ್ಯಾರಿಗೋ ಬಿಡೋದಿಲ್ಲ, ನೀವು ಕಳಿಸಿ ಅಂತ. ಯಾಕಂದರೆ ಈ ದೇಶದಲ್ಲಿ ಜೀವಕ್ಕೆ ಗೌರವ ಇದೆ. ಈ ದೇಶದಲ್ಲಿ ಜೀವಕ್ಕೊಂದು ಗೌರವ ಇದೆ. ಆ ದೇಶದಲ್ಲಿ ಸತ್ತಿರೋ ಸೈನಿಕರನ್ನು ನೋನ್ ಮಾಡ್ಕೊಳ್ಳೋದಿಲ್ಲ. ಸತ್ತಿರ ಗ್ಯಾಲ್ವನ್ನಲ್ಲಿ ತೀರ್ಕೊಂಡಿರ್ತಕ್ಕಂಥ 55 ಜನ ಸೈನಿಕರನ್ನು ನಾವು ಓನ್ ಮಾಡಿಕೊಂಡ್ರು. ಆದರೆ ಇವತ್ತಿನವರೆಗೂ ಚೀನಾದವ್ರು ಓನೇ ಮಾಡ್ಕೊಳ್ಳೋದಿಲ್ಲ, ಹಾಗೆ ಮಣ್ಣು ಮಾಡಿದ್ದಾರೆ ಅಂತಾನೆ ಅನಾಗರಿಕ ಸಮಾಜಗಳು. ಹೀಗಾಗಿ ಈ ಎಲ್ಲೆಲ್ಲ ಹಲ್ಲೆ ಆಯಿತು, ಇಲ್ಲೆಲ್ಲ ಏನಿದೆ ಅಂತ ಗೊತ್ತಾಗೋಕ್ಕೆ ಇನ್ನೂ ಒಂದು ಸ್ವಲ್ಪ ಕುಡಿಬೇಕು. ಅವರು ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಹೋಗಿ ಅಲ್ಲಿ ಮಾತಾಡಬೇಕು, ಅದು ಏನಾಯಿತು ಗೊತ್ತಾ ಅಂತ ಮೈ ಮರೆತು ಮಾತಾಡಬೇಕು. ಆಗ ಸತ್ಯ ಅನೇಕ ಕಡೆ ಹೊರಗೆ ಬರುತ್ತೆ. ನಿಧಾನಕ್ಕೆ ಹೊರಗೆ ಬರ್ತಾನೆ ಇದೆ. ಯಾವುದೋ ಟಿ ವಿಲಿ ಬಂತು ಮುರಿಡಿಕೆ ಬಗ್ಗೆ, ಅದಾದ ನಂತರ ಅದರೊಳಗೆ ಹುಡುಕಿದ್ರೆ ಓ ಮುರಿಡಿಕೆಯಲ್ಲಿ ಇದೆಲ್ಲ ಇದೆ. ಈಗ ಇನ್ನೂ ಕೂಡ ಕಿರಾನಾ ಹಿಲ್ಸ್ನೊಳಗೆ ಏನಿತ್ತು ಅಂತ ಯಾರಿಗೂ ಗೊತ್ತಿಲ್ಲ ಅಂತಲೇ ಹೇಳ್ತಾ ಇದ್ದೀವಿ ನಾವು. ಅಣ್ವಸ್ತ್ರ ಇತ್ತು ಅಂತ, ಆದರೆ ಏನಿತ್ತು ಅಂತ ನಮಗೂ ಗೊತ್ತಿಲ್ಲ. 10ನೇ ತಾರೀಕು ಬೆಳಿಗ್ಗೆ ನಡೆದಂಥ ಆಕ್ರಮಣದ ನಂತರ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಸ್ವಲ್ಪ ಎಚ್ಚೆತ್ಕೋತಾವಂತಲ್ಲಿ ಮಾತಾಡ್ತಾರೆ. ಜಡಿವಾನ್ ಪ್ರಧಾನಮಂತ್ರಿಗಳ ಥರ ಮಾತಾಡ್ತಾರೆ. ಅಮೆರಿಕದ ಉಪರಾಷ್ಟ್ರಪತಿ ವಿದೇಶಾಂಗ ಮಂತ್ರಿ ಜೊತೆ ಮಾತಾಡ್ತಾರೆ. ಅಮೆರಿಕದ NSA ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಭಾರತದ NSA ಅಜಿತ್ ಡೋವಲ್ ಜೊತೆ ಮಾತಾಡ್ತಾರೆ. ಕಾಂಗ್ರೆಸ್ದವ್ರು ಹೊಯ್ಕತಾ ಇರೋದು ಅದೇ, ಅವ್ರು ಮಾತಾಡಿದ್ರು ಅಂತ. ಒಂದು ನಾಗರಿಕ ಸಮಾಜದಲ್ಲಿ ಮಾತಾಡ್ತಾರೆ. ನಿಮ್ಮ ಮನೇಲಿ ಗಂಡ ಹೆಂಡ್ತಿನೇ ಜಗಳ ಆಡ್ತಾ ಇದ್ರು ಕೂಡ ಯಾರೋ ಒಬ್ಬರು ಪಕ್ಕದ ಮನೇಲಿ ಇರ್ತಕ್ಕಂಥ ಹಿರಿಯರು ಅಂತಿದ್ರೆ ಬಂದುಬಿಟ್ಟು ಅಣ್ಣ ಏನಾಯ್ತಣ್ಣ ಅಂತಾರೆ, ಒಂದು ಸ್ವಲ್ಪ ನನ್ನ ಮಾತು ಕೇಳಿ ಅಂತ ಹೇಳ್ತಾರೆ. ಜಗಳ ಆದರೆ ಜಗಳ ಆಗಲಿ, ಭಾಳ ಒಳ್ಳೆ ಜಗಳ ಆಡ್ತಾ ಇದ್ರೆ ಸಾಯಿಲಿ ಅಂತ ಹೇಳೋ ಅನಾಗರಿಕ ಸಮಾಜ ಅಲ್ಲ ನಮ್ಮದು. ಹಾಗೆ ಯಾರಾದರೂ ಬಂದು ಏನಾಗ್ತಾಯಿದೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತೇಳಿ ಯಾರಾದರೂ ಒಬ್ಬರು ನಮ್ಮ ಮನೆಗೆ ಬನ್ನಿ ಅಂತ ಹೇಳೋದು ನಮ್ಮ ಸಮಾಜ ಒಂದು ಸಹಜ ಗುಣ ಅಂತಲೇ. ಯಾರಿಗೂ ಖುಷಿ ಆಗಲ್ಲ ಅಲ್ಲಿ ಜಗಳ ಆಗ್ತಾಯಿದ್ರೆ, ಯಾರಿಗೂ ಖುಷಿ ಆಗೋದಿಲ್ಲ. ಅದೊಂದು ನಾಗರಿಕ ಸಮಾಜ. ಅದು ಹಾಳಾಗೋಗ್ಲಿ ಸಾಯಿಲಿ ಅಂತ ಹೇಳೋವಂಥ ಅನಾಗರಿಕರು ನಮ್ಮಲ್ಲಿ ಕೆಲವರು ಇರ್ಬೋದು. ಆದರೆ ಪಕ್ಕದ ಮನೇಲಿ ಜಗಳ ನಡೀತಾ ಇದ್ದರೆ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ ಅಂತೇಳಿ. ಊರು ಅಂತ ಹೇಳಿದ್ಮೇಲೆ ಬಂದೇ ಬರ್ತಾರೆ. ಇಲ್ಲದಿದ್ರೆ ಅದು ಊರು ಅಲ್ಲ, ಅದು ಅಪಾರ್ಟ್ಮೆಂಟು ಅಂತ ಕರೀತಾರಲ್ಲ, ಯಾರಿಗೂ ತಲೆ ಹಾಕಲ್ಲ ಅಂತಲ್ಲಿ. ಊರು ಅಂತ ಇದ್ಮೇಲೆ, ಸಮಾಜ ಅಂತ ಇದ್ಮೇಲೆ ಯಾರೋ ಒಬ್ಬರು ಬಂದೇ ಬರ್ತಾರೆ ಅಂತಲ್ಲಿ, ಬಿಡ್ಸಕ್ಕೆ ಬರ್ತಾರೆ. ನೀವು ಬೈಕಲ್ಲಿ ಹೆಂಡ್ತಿನೋ ತಂಗಿನೋ ಅಕ್ಕನೋ ತಾಯಿನೋ ಕುಡಿಸ್ಕೊಂಡು ಹೋಗ್ತಾ ಇದ್ರೆ ಆ ತಾಯಿದು ಸೀರೆನೋ ತೆರಗೋ ಏನಾದರೂ ವೀಲಿಗೆ ಸಿಕ್ಕಾಕೊಳ್ಳೋಂಗಿದ್ರೆ 100 ಜನ ಕೂಗ್ತಾರೆ, ಬಟ್ಟೆ ನೋಡಿ ಸಾರ್ ಅಂದ. ಬಿದ್ದರೆ ಬೀಳ್ತಾರೆ, ಹಾಳಾಗೋಗ್ತಾರೆ, ನಮಗೇನಾಗಬೇಕಾಗಿದೆ ಅಂತ ಹೋಗೋದಿಲ್ಲ ಅಂತ. ಸ್ವಲ್ಪ ಬಟ್ಟೆ ಬಗ್ಗೆ ಎಚ್ಚರ ಅಂತ ಹೇಳಿದ್ರೆ ಏನು ಇವನು ಬಟ್ಟೆ ಅಂತ ಇದ್ದಾನೆ ಅಂತ ಸಿಟ್ಟು ಮಾಡ್ಕೊಂಡಿದ್ರೆ ಅದವ್ನ ಕಾಳಜಿ, ಅದು ಅವ್ನ ಕನ್ಸರ್ನ್, ಅದು ಬಿದ್ದೋಗ್ಬಿಡ್ತಾರೆ ಅನ್ನೋ ಕನ್ಸರ್ನ್ ಅಂತ. ಸ್ಟ್ಯಾಂಡ್ ಹಾಕ್ಕೊಂಡಿದ್ದಾರೆ, ಸ್ಟ್ಯಾಂಡ್ ಬಿದ್ದಿದೆ, ಸ್ಟ್ಯಾಂಡ್ ತೆಕ್ಕೊಳ್ಳಿ ಅಂತ 100 ಜನ ಹೇಳ್ತಾರೆ ನಿಮಗೆ. ನೀವು ಸ್ಟ್ಯಾಂಡ್ ಹಾಕ್ಕೊಂಡೆ ನನಗೇನು ಅಂತ ಈ ದೇಶ ಇರೋದಿಲ್ಲ. ಹಾಗೆ ಜಗತ್ತು ಮಾತಾಡುತ್ತೆ. ಒಂದ್ಸಲಿ ಯಾವಾಗ ಯುದ್ಧ ಬೆಳೀತಾ ಹೋಯ್ತೋ ಮಾತಾಡಿದ್ರು ಅಂತ ಹೇಳೋದ್ರ ಬಗ್ಗೆ ನಿಮ್ಗೆ ಯಾವ ಸಂದೇಹ ಕೂಡ ಬೇಕಾಗಿಲ್ಲ. ಒಂದ್ಸಲಿ ರಾಹುಲ್ ಗಾಂಧಿ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಅರಚಲಿ, ನಿಮ್ಗೆ ಮಾತಾಡಿದ್ರು ಅಂತ ಹೇಳೋದ್ರ ಬಗ್ಗೆ ಯಾರಿಗೂ ಸಂದೇಹ ಬೇಕಾಗಿ. ಯುದ್ಧ ವಿರಾಮ ದಯವಿಟ್ಟು ಮಾಡಿ, ಎಲ್ಲ ಸಂಘರ್ಷಗಳನ್ನ ನಿಲ್ಲಿಸಿ ಅಂತ ಹೇಳಿದಾಗ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಇದನ್ನು ನೀವು ನಮಗೆಲ್ಲ ಹೇಳಬೇಕಾಗಿರೋದು, ಅವ್ರಿಗೆ ಹೇಳಬೇಕಾಗಿರೋದು. ನಾವು ಮೊದಲನೇ ದಿನವೇ ಹೇಳಿದ್ದೀವಿ, ನಾವು ಇಷ್ಟು ಆಕ್ರಮಣ ಮಾಡಿದ್ದೀವಿ, ಇನ್ನು ನಾವು ಮಾಡೋದಿಲ್ಲ, ಇನ್ನೂ ಮಾಡ್ತಿದ್ರೆ ನಾವು ಮಾಡ್ತೀವಿ ಅಂತ. ಅವ್ರು 2 ದಿನ ಮಾಡಿದ್ದಕ್ಕೆ ನಾವು ಸ್ಯಾಂಪಲ್ ತೋರಿಸಿದ್ದೀವಿ, ನಾವು ಉದಾಹರಣೆ ತೋರಿಸಿದ್ದೀವಿ, ವಾಟ್ ಇಂಡಿಯಾ ಇಸ್ ಕೆಪೇಬಲ್ ಆಫ್ ಅಂತ ತೋರಿಸಿದ್ದೀರಿ ಒಂದ್ಸಲ. ಹೀಗಾಗಿ ಯುದ್ಧ ನಿಲ್ಲಿಸಿ ಅಂತ ನಮಗಲ್ಲ, ಯಾರಿಗೆ ಹೇಳಬೇಕಾಗಿರೋದು ನೀವು ಅವ್ರಿಗೆ ಹೇಳಿ. ಮಾತಾಡ್ಬಂದು ಫೋನ್ ಎತ್ತಬಾರ್ದೇನು? ಜಿಲ್ಲಾಧ್ಯಕ್ಷರು ಫೋನ್ ಬಂದರೆ ಸಿಟ್ಟಲ್ಲಿದ್ದರೆ ನಾನು ಫೋನ್ ಎತ್ತಲ್ಲ ಅಂದರೆ ಹೆಂಗೆ? ಅನಾಗರಿಕತೆ ಅದು. ಸಿಟ್ಟಿದ್ರೆ ಫೋನ್ ಎತ್ತು ಬಿಡಬೇಕು, ಫೋನ್ ಎತ್ತಲ್ಲ ಅಂದರೆ ಹೆಂಗೆ? ಹೀಗೆ ಜಗತ್ತಿನ ಎಲ್ಲ ಕಡೆಗಳಲ್ಲೂ ಸಂಪರ್ಕ ಆಗುತ್ತೆ ಒಂದ್ಸಲ ಹೇಳಿದ್ರು. ಪಾಕಿಸ್ತಾನದ DGMOನೇ ಮಾತಾಡಲಿ ಅಂತ ನಮ್ಮ NSA ಹೇಳಿದ್ರು. ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ 2 ದೇಶಕ್ಕೆ ಇರ್ತಾರೆ. ಅಕ್ಕಪಕ್ಕದ ಎಲ್ಲ ದೇಶಗಳ ಜೊತೆಗೂ ನಮ್ಮ ಒಬ್ಬರು DGMO ಇರ್ತಾರೆ. ಅವರಿಬ್ಬರದು ಹಾಟ್ಲೈನ್ ಇರುತ್ತೆ. ಅದೇನು ಗಂಟೆಗಟ್ಟಲೆ ಕಾಯಬೇಕಾಗಿಲ್ಲ. ಇಡೀ ಜಗತ್ತಿನ ವ್ಯವಸ್ಥೆ ಇದು. ಅಮೆರಿಕ ಮತ್ತು ರಷ್ಯಾದ ಮಧ್ಯದಲ್ಲೂ DGMO ಇದ್ದಾರೆ, ಅಲ್ಲೂ ಕೂಡ ಹಾಟ್ಲೈನ್ ಇದೆ. ಇಡೀ ಜಗತ್ತಿನ ವ್ಯವಸ್ಥೆ. ಬೆಳಿಗ್ಗೆ ಪಾಕಿಸ್ತಾನದ ಫೋನ್ ಬರುತ್ತೆ ನಮ್ಮ DGMOಗೆ. ನಮ್ಮ DGMO ಹೇಳ್ತಾರೆ, ನೀವು ಮೊದಲು ಆಫರ್ ಮಾಡಿ ಆಮೇಲೆ ನೋಡೋಣ. ಮತ್ತೆ ಸಾಯಂಕಾಲ 3 ಗಂಟೆ 35 ನಿಮಿಷಕ್ಕೆ ಬರುತ್ತೆ.
3 ಗಂಟೆ 35 ನಿಮಿಷಕ್ಕೆ ಬಂದಾಗ ನಮ್ಮ DGMO ಹೇಳ್ತಾರೆ, ಮೊದಲು ನೀವು ನಿಲ್ಲಿಸಿ ಆಮೇಲೆ ನೋಡೋಣ. ನಿಲ್ಲಿಸ್ತಾರೆ ಬೆಳಿಗ್ಗೆ. ನಮ್ಮ ಆಕ್ರಮಣ ಆದಮೇಲೆ ಅವ್ರು ಸಂಪೂರ್ಣ ನಿಲ್ಲಿಸ್ತಾರೆ. ಅಲ್ಲಿ ಇಲ್ಲಿ ಪಾಕಿಸ್ತಾನದ ಆರ್ಮಿ ಬಗ್ಗೆ ನಾನು ಹೇಳಿದ್ನಲ್ಲ, ಸೈನ್ಯ ಅದೊಂದು ಗೂಂಡಾ ಸೈನ್ಯ. ಅದು ಪ್ರಧಾನಮಂತ್ರಿ ರಾಷ್ಟ್ರಾಧ್ಯಕ್ಷರು ಹೇಳಿದ್ದನ್ನು ಸೈನ್ಯ ಕೇಳಲ್ಲ, ಸೈನ್ಯದಲ್ಲಿ ಮೇಲ್ಗಡೆ ಹೇಳಿದ್ದನ್ನು ಕೇಳಿದ್ದು ಕೆಳಗಡೆ ಅವ್ರು ಕೇಳಲ್ಲ. ಈಗ ಯಾರು ಹೇಳಿದ್ದೂ ಕೇಳಲ್ಲ. ಹೀಗಾಗಿ ಒಂದೆರಡು ಡ್ರೋನ್ ಬಂತು, ಆದರೆ ವ್ಯವಸ್ಥಿತವಾಗಿ ನೂರಾರು ಬರ್ತಾ ಇದ್ದಿದ್ದು ನಿಂತೋಯ್ತು ಒಂದ್ಸಲಿ. ಸಾಯಂಕಾಲ 3:35ಕ್ಕೆ ಮತ್ತೆ ಕಾಲ್ ಮಾಡ್ತಾರೆ ಒಂದ್ಸಲಿ. ಮತ್ತೆ ಕಾಲ್ ಮಾಡಿದಾಗ ಅಫಿಷಿಯಲ್ ಆಗಿ ಅವ್ರು ಯುದ್ಧ ವಿರಾಮಕ್ಕೆ ಮನವಿ ಇಡ್ತಾರೆ. ನಮ್ಮ ದೇಶದ DGMO ಹೇಳ್ತಾರೆ, ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂತ. ಭಾರತ ಕೂಡ ಒಪ್ಕೊಳ್ಳುತ್ತೆ ಒಂದ್ಸಲಿ. ಭಾರತ ಒಪ್ಕೊಂಡು ಭಾರತದ ಸರ್ಕಾರ 6 ಗಂಟೆಗೆ ಅಲ್ಲಿವರೆಗೆ ನಡೀತಾ ಇದ್ದಂಥ ಕಾರ್ಯಾಚರಣೆಯನ್ನು ಇನ್ನೊಂದ್ಸಲಿ ಒಂದು ಶಬ್ದ ಪ್ರಯೋಗ ಮಾಡಿ ನಿಮ್ಗೆ ಹೇಳ್ತೀನಿ, ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಮೊದಲನೇದಾಗಿ ಯುದ್ಧ ವಿರಾಮ ಘೋಷಿಸೋಕ್ಕೆ ಯುದ್ಧ ಅಂತ ಘೋಷಣೆ ಆಗಿರಲಿಲ್ಲ, ಇನ್ನು ಸೈನ್ಯಗಳು ಮೂವ್ ಆಗಿರಲಿಲ್ಲ, ನೆನ್ಪಿಟ್ಕೊಳ್ಳಿ ಅಂತ. ಯುದ್ಧ ವಿರಾಮ ಘೋಷಣೆ ಮಾಡೋಕ್ಕೆ. ಎರಡನೇದಾಗಿ ನಾವು ಸೀಸ್ ಫೈರ್ ಮಾಡಲಿಲ್ಲ, ನಿಲ್ಲಿಸಲಿಲ್ಲ, ನಾವು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದೀವಿ. ಈಗಲೂ ನಮ್ಮ ಏರ್ ಡಿಫೆನ್ಸ್ ಎಕ್ಸಸೈಸ್ಗಳು, ಸಿವಿಲ್ ಡಿಫೆನ್ಸ್ ಎಕ್ಸಸೈಸ್ಗಳು ನಡೀತಾನೇ ಇದೆ. ನಿನ್ನೆ ರಾತ್ರಿ ಪಂಜಾಬ್ನಲ್ಲಿ ಬ್ಲ್ಯಾಕ್ಔಟ್ ಮಾಡಿದ್ರು, ನಿನ್ನೆ ನಮ್ಮ ವಾಯುದಳ ಎಕ್ಸಸೈಸ್ ಮಾಡಿದೆ. ನಾವು ಈಗಲೂ ಕೂಡ ಯುದ್ಧ ಸನ್ನದ್ಧವಾಗಿರ್ತಕ್ಕಂಥ ಸ್ಥಿತಿಲಿದ್ದೀವಿ. ಅಲ್ಲಿ 2 ಹೆಜ್ಜೆ ಹಿಂದೆ ಬಂದಿದ್ದೀವಿ ಹೊರತು ನಾವು ಪೂರ್ತಿ ಸೈನ್ಯವನ್ನು ವಾಪಸ್ ತಗೊಂಡಿಲ್ಲ. ನಾವು ತಾತ್ಕಾಲಿಕವಾಗಿ ಸ್ಥಗಿತ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅನ್ಸತ್ತೆ. ಅನೇಕ ಸಂಗತಿಗಳು, ಪಾಕಿಸ್ತಾನದ ಯುದ್ಧ ವಿಮಾನಗಳು, ಅವರ ಡಿಫೆನ್ಸ್ ಸಿಸ್ಟಮ್ಗಳು, ಅವರ ಏರ್ಪೋರ್ಟ್ಗಳು ಎಷ್ಟು ಚೆನ್ನಾಗಿ ಧ್ವಂಸ ಮಾಡಿದೆ ನಮ್ಮ ಕ್ಷಿಪಣಿಗಳು ಅಂತ ಹೇಳಿದ್ರೆ, ಹೀಗೊಂದು ರನ್ವೇ ಅಂತಿದ್ರೆ, ಇಲ್ಲಿ ರನ್ವೇ ಹೋದರೆ ಇದು ಆಪ್ರೇಷನ್ ಇರುತ್ತೆ, ಇಲ್ಲಿ ಹೊಡೆದ್ರೆ ಇದು ಆಪ್ರೇಷನಲ್ಲಿರುತ್ತೆ. ಸರಿಯಾಗಿ ಜಂಕ್ಷನ್ ಹೊಡೆದಿದ್ದಾರೆ, ಅದು ಆಪ್ರೇಷನ್ಗೆ ಹೋಗಬಾರ್ದು, ಇದು ಆಪ್ರೇಷನ್ಗೆ ಹೋಗಬಾರ್ದು ಅಂತ. ಎಷ್ಟು ಕರಾರುವಾಕ್ಕಾಗಿ ನಮ್ಮ ಸೈನ್ಯ ಮತ್ತು ವಾಯುದಳ ಆಕ್ರಮಣ ಮಾಡಿದೆ ಅಂತ ಕೇಳಿದ್ರೆ, ಆ ಜಂಕ್ಷನಿಗೆ ಆಕ್ರಮಣ ಮಾಡಿದ್ದಾರೆ. ರಿಪೇರಿ ಆಗೋವ್ರಿಗೆ ಅದನ್ನು ಉಪಯೋಗ ಮಾಡೋಕ್ಕಾಗಲ್ಲ, ಇದನ್ನು ಉಪಯೋಗ ಮಾಡೋಕ್ಕಾಗಲ್ಲ. ಮತ್ತು ರಿಪೇರಿ ಮಾಡೋಕ್ಕೆ ನಿಮಗೆ ಗೊತ್ತಿದೆ, 1 ತಿಂಗಳು 2 ತಿಂಗಳು ಎಷ್ಟು ದುಡ್ಡಿದ್ರೂ ನಿಮ್ಗೆ 1 ತಿಂಗಳು 2 ತಿಂಗಳು ಬೇಕೇ ಬೇಕಾದಕ್ಕೆ ರಿಪೇರಿ ಮಾಡೋಕ್ಕೆ. ಹೀಗೆ ಭಾರತದ ಸೈನ್ಯ ಅನೇಕ ಜಾಗಗಳಲ್ಲಿ ಭಾಳ ನಿಖರವಾಗಿರ್ತಕ್ಕಂಥ ಆಕ್ರಮಣವನ್ನು ವಿಶೇಷವಾಗಿ 10ನೇ ತಾರೀಕು ಬೆಳಿಗ್ಗೆ ನಡೆದಂಥ ಕೆಲಸದಲ್ಲಿ ನಡೀತು. ಪ್ರತ್ಯಕ್ಷವಾಗಿ ನಾನು ಸಂಖ್ಯೆಗಳನ್ನ ಹೇಳಿದೆ ಒಂದ್ಸಲಿ. 7ನೇ ತಾರೀಕು ಮತ್ತು 8ನೇ ತಾರೀಕಿನ ರಾತ್ರಿ ನಾವು 9 ಕಡೆಗಳಲ್ಲಿ ಬಹವಾಲ್ಪುರ, ಮುರಿಡ್ಕೆ, ಗಾಲ್ಪುರ, ಬಿಂಬರ್, ಚಾಕಾಮ್ರು, ಬಾಗ್, ಕೋಟ್ಲಿ, ಸಿಯಾಲ್ಕೋಟ್ ಮತ್ತು ಮುಜಫರಾಬಾದ್. ನಿಮಗೆ ಬೇಕಿದ್ರೆ ಆಮೇಲೆ ನಮ್ಮ ಕಾರ್ಯಕರ್ತರ ಹತ್ರ ತಗೊಳ್ಬೋದು. ನಿಶ್ಚಿತವಾಗಿ ಅದರಲ್ಲಿ ಬಹವಾಲ್ಪುರ ಅತ್ಯಂತ ಪ್ರಮುಖವಾಗಿರೋದು. ಅದು ಪಾಕಿಸ್ತಾನದ ಗಡಿಯಲ್ಲಿರೋದು, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲ, ಪಾಕಿಸ್ತಾನದ ಗಡಿಯಲ್ಲಿರ್ತಕ್ಕಂಥ. ಹಾಗೆ ಅವತ್ತು ಹತ್ಯೆ ಆಗಿರ್ತಕ್ಕಂಥ ಪ್ರಮುಖರು ಅಬು ಆಕಾಸ, ಸುಮಾರು ಜಗತ್ತಿನ ಎಲ್ಲ ದೇಶಗಳಲ್ಲಿ ಭಯೋತ್ಪಾದಕ ಅಂತ ಘೋಷಣೆ ಆಗಿರ್ತಕ್ಕಂಥವ್ನು, ಮೊಹಮ್ಮದ್ ಹಸನ್ ಖಾನ್, ಮುದಸ್ಸರ್ ಕಾದಿಯಾನ್, ಮಸೂದ್ ಅಜರ್, ಈ ಥರ ಅನೇಕ ಪ್ರಮುಖರುಗಳ ಹತ್ಯೆ ನಡೆಯುತ್ತೆ. ಹಾಗೆ 10ನೇ ತಾರೀಕು ಬೆಳಿಗ್ಗೆ ನಾಗಲೇ ನಂಬರ್ ಹೇಳಿದೆ, 11 ವಾಯುನೆಲೆಗಳ ಮೇಲೆ ಫೋಟೋ ಇದೆ ನಿಮಗೆ ಯೂಟ್ಯೂಬಲ್ಲಿ. ಏನು ನನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಏನಿಲ್ಲ, ಯೂಟ್ಯೂಬ್ನಲ್ಲಿ, ಪತ್ರಿಕೆಗಳಲ್ಲಿ, TV ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಕರಾರುವಾಕ್ಕಾಗಿರ್ತಕ್ಕಂಥ ಅನೇಕ ಅಂಶಗಳು ಬಂದಿದೆ. ನೂರ್ ಖಾನ್ ಭಾಳ ಪ್ರಮುಖವಾಗಿರ್ತಕ್ಕಂಥ ರಾವಲ್ಪಿಂಡಿಯ ಹತ್ರ ಸೈನ್ಯದ ಪ್ರಮುಖರು ಎಲ್ಲಿ ವಿಮಾನದಲ್ಲಿ ಲ್ಯಾಂಡ್ ಆಗ್ತಾರೆ ಮತ್ತು ಟೇಕ್ ಆಫ್ ಆಗ್ತಾರೆ ಅದರ ಮೇಲೆ ಹಲ್ಲೆ ಮಾಡಿದ್ದು. ರಫೀಕಿ, ಮುರಿಡ್ಕೆ ಎಲ್ಲಿ ಅಣ್ವಸ್ತ್ರಗಳಿದೆ ಅಂತ ಹೇಳ್ತಾ ಇದ್ದಾರೋ, ಸುಕೂರ್, ಸಿಯಾಲ್ಕೋಟ್, ಪಸರೂರ್, ಚುನಿಯಾನ್, ಸರ್ಗೋದಾ ಎಲ್ಲ ಅವ್ರು ಇಡೀ ಕಂಟ್ರೋಲ್ ಸೆಂಟ್ರ್ ಇದೆಯೋ ಅಲ್ಲಿ, ಸ್ಕಾರು, ಬೊಲಾರಿ, ಜಾಕೋಬಾಬಾದ್, ಇವೆಲ್ಲ ಕೇಂದ್ರಗಳು ಪಾಕಿಸ್ತಾನದ ಒಳಗಡೆ ಇರ್ತಕ್ಕಂಥ ಎಲ್ಲ ಕೇಂದ್ರಗಳ ಮೇಲೆ ಏಕಕಾಲದಲ್ಲಿ ಸುಮಾರು 1.25 ಗಂಟೆಗಳ ಅವಧಿಯಲ್ಲಿ ಭಾರತದ ಸೈನ್ಯ ನಮ್ಮ ಗಡಿಗಳ ಒಳಗಿದ್ಕೊಂಡು ಆಕ್ರಮಣ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ನಮ್ಮ ಗಡಿಗಳ ಒಳಗಿದ್ಕೊಂಡು ನಾವು ಅವ್ರ ಮೇಲೆ ಆಕ್ರಮಣ ಮಾಡ್ತೀವಿ. ಹತ್ರ 557 ಕಿಲೋಮೀಟರ್ ಒಳಗಡೆ ನಮ್ಮ ಕ್ಷಿಪಣಿಗಳ ಆಕ್ರಮಣ ಮಾಡಿದ್ದಾವೆ ವಿದೌಟ್ ಎನಿ ಸ್ಟಾಪ್. ಎಲ್ಲೂ ತಡೆಯೋಕ್ಕಾಗಲಿಲ್ಲ. ಅವ್ರ ಹತ್ರ ಅಮೇರಿಕಾದ ವ್ಯವಸ್ಥೆ ಇದೆ, ಅವ್ರ ಹತ್ರ ಟರ್ಕಿ ವ್ಯವಸ್ಥೆ ಇದೆ, ಅವ್ರ ಹತ್ರ ಚೀನಾದ ವ್ಯವಸ್ಥೆ ಇದೆ. ಇವತ್ತು ಆ ಚೀನಾದವ್ರಿಗೆ ಚಿಂತೆ ಶುರುವಾಗಿದೆ, ಏನಪ್ಪ ಇದು ಕತೆ, ನಾವು ಅದನ್ನೇ ಇಟ್ಕೊಂಡು ಕೂತಿದ್ದೀವಿ, ಅದನ್ನೇ ಅವ್ರಿಗೂ ಕೊಟ್ಟಿದ್ದು, ಅಲ್ಲಿ ಇದು ನಮ್ಮನ್ನು ರಕ್ಷಣೆ ಮಾಡಲ್ಲ ಅಂದರೆ ಇಲ್ಲೇನು ರಕ್ಷಣೆ ಮಾಡುತ್ತೆ ಅನ್ನುವಂಥ ಚಿಂತೆ ಇವತ್ತು ಅವ್ರಿಗೆ ಶುರುವಾಗಿದೆ. ಜಗತ್ತಿನ ಎಲ್ಲ ಕಡೆ ಭಾರತದ ಉಪಕರಣಗಳ ಬಗ್ಗೆ ಆಸಕ್ತಿ ಕೂಡ ಸ್ಟಾರ್ಟ್ ಆಗಿದೆ ಅಂತ. ಹೀಗೆ ಅಂಕಿ ಸಂಖ್ಯೆಗಳನ್ನ ನಾನು ನಿಮ್ಮ ಮುಂದೆ ಇಟ್ಟೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.